ಹಾಯ್ ಫ್ರೆಂಡ್ಸ್, ಶ್ಯಾಮಲಾ ನ್ಯಾಚುರಲ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಗಿಡನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರ, ಕಾಣಿಸ್ತಾ ಇದೆಯಾ? ಇದು ಒಂದೆಲ್ಗ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಮಲೆನಾಡಲ್ಲಿ ಗದ್ದೆ ಸೈಡಲ್ಲಿ ಇರುತ್ತೆ ಈ ಥರ. ಇದನ್ನು ತುಂಬ ಉಪಯೋಗ ಇದೆ ಇದರಿಂದ. ಇದೇನೆಂದರೆ, ಚಿಕ್ಕ ಮಕ್ಕಳಿಗೆ ಇರುತ್ತಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳಿಗೆ ಇದನ್ನು ಡೈಲಿ ಒಂದೊಂದು ಎಲೆ ಕೊಡಬೇಕು. ಇದರಿಂದ ನೆನಪಿನ ಶಕ್ತಿ ಅವರಿಗೆ ಚೆನ್ನಾಗಿರುತ್ತೆ. ಅವರಿಗೆ ಓದ್ಕೊಳ್ತಾರಲ್ಲ, ಅದು ಓದೋದು ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಮಕ್ಕಳು ತಿನ್ನಲ್ಲ ಅಂತ ಕೆಲವರು ಹೇಳ್ತಾರಲ್ಲ, ಅಂಥವರಿಗೆ ಮಕ್ಕಳಿಗೆ ದೋಸೆ ರೊಟ್ಟಿ ಮಾಡಿಕೊಡ್ತೀರಲ್ಲ, ಆವಾಗ ಆ ಎಲೆನ ಸ್ವಲ್ಪ ಹಾಕಿಬಿಟ್ಟು ದೋಸೆ ರೊಟ್ಟಿ ಮಾಡಿಕೊಡಿ. ಆವಾಗ ಅದು ಚೆನ್ನಾಗಿ ಮಕ್ಕಳ ಹೊಟ್ಟೆಗೆ ಸೇರಿಕೊಳ್ಳುತ್ತೆ. ಹಾಗೆ ದೊಡ್ಡವರು ಹಾಗೆ ತಿನ್ಬೋದು. ಸ್ವಲ್ಪ ಒಗ್ರೊಗ್ರಾಗಿರುತ್ತೆ. ಬೆಳಿಗ್ಗೆ ಮಾತ್ರ ಖಾಲಿ ಹೊಟ್ಟೆಗೆ ತಿನ್ನಬೇಕು ಇದನ್ನು. ಇದು ಶುಗರ್ಗೂ ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಗೆ ಬೆಳಗ್ಗೆ ತಿಂದರೆ ಶುಗರ್ ಇರೋಂಥವ್ರಿಗೂ ಒಳ್ಳೆಯದು. ಮಾಮೂಲು ಆರೋಗ್ಯವಾಗಿರೋಂಥವ್ರು ತಿನ್ಬೋದು. ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದಿದು. ಮಕ್ಕಳಿಗೂ ಅಷ್ಟೇ ತುಂಬ ಒಳ್ಳೆಯದಾಗಿರುತ್ತೆ. ಹಾಗೆಯೇ ಈ ಕೂದಲು ಉದುರುತ್ತಲ್ಲ, ಅದಕ್ಕೂ ಅಷ್ಟೇ. ಈ ನಾವೇನು ಎಣ್ಣೆ ಕಾಯಿಸ್ತೀವಲ್ವ, ಗೊಬ್ಬರ ಎಣ್ಣೆ, ಅದಕ್ಕೆ ಇದ್ರ ಎಲೆನೂ ಹಾಕಿ ಕಾಯಿಸ್ಕೊಂಡು ಇಟ್ಕೊಂಡ್ರೆ ಕೂದಲು ಉದುರೋದು ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಹಾಗೆಯೇ ಬೇರೆ ಈಗ ನಿಮಗೆಲ್ಲೂ ಸಿಟಿಲಿರೋಂಥವ್ರಿಗೆ ಇದು ಸಿಕ್ಕಿಲ್ಲ ಅಂದರೆ, ನೀವು ಮಲೆನಾಡು ಭಾಗದಲ್ಲಿ ಯಾರು ರಿಲೇಷನ್ಸ್ ಇದ್ದರೆ ಅಂಥವ್ರ ಮನೆಯಿಂದ ತಗೊಳ್ಳಿ. ಇದನ್ನು ತಗೊಂಡು ಒಣಗಿಸಿಟ್ಕೊಳ್ಳಿ, ಒಂದು ಡಬ್ಬಿಗೆ ಹಾಕಿ. ಹಾಗೆ ಉಪಯೋಗ ಮಾಡ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಮಲೆನಾಡು ಭಾಗದಲ್ಲಿ ಎಲ್ಲ ಗದ್ದೆಲೂ ಇದಿರ್ತವೆ. ಹಾಗೆ ಸಿಟಿ ಕಡೆ ಈ ತರಕಾರಿ ಬೆಳೀತಾರಲ್ಲ, ಹಳ್ಳಿ ಸೈಡು ಸ್ವಲ್ಪ ಬೆಂಗಳೂರಲ್ಲಿ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ತರಕಾರಿ ಬೆಳೆಯುವಂಥ ಜಾಗದಲ್ಲಿ ಸಿಗ್ಬೋದು ಅನ್ಕೋತೀನಿ. ಮತ್ತು ಸಿಟಿಲಿ ಫುಲ್ ಸಿಟಿಲೆಲ್ಲೂ ಸಿಗಲ್ಲ ಇದು. ಆ ಥರ ರಿಲೇಷನ್ಸ್ ಯಾರು ಮಲೆನಾಡು ಭಾಗದಲ್ಲಿದ್ದರೆ ಅಂಥವ್ರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಮಲೆನಾಡಿಂದ ತೊಗೊಂಡೋಗಿ ಅದ್ರ ಗಿಡನ ಪಾಟಲ್ಲಿ ಬೆಳೆಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂತ ಆಗಲ್ಲ ಅಂತ ಇದ್ದವರು ಒಣಗಿಸಿ ಎಲೆನ ಉಪಯೋಗಿಸ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.